ಹಲೋ ಗೆಳೆಯರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇನ್ನೂವರೆಗೆ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ವಿಡಿಯೋ ಮುಖಾಂತರ ನಿಮಗೊಂದು ನೋಟಿಫಿಕೇಷನ್ ಸಿಗ್ತದೆ. ಸೊ ನೆನ್ನೆ ಒಂದು ಕೆಲವು ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ನೆನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತೊಂದು ಟಾಪಿಕ್ ಜೊತೆಗೆ ಬಂದೀನಿ. ಆ ಟಾಪಿಕನ್ನು ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಆ ಮಾಹಿತಿ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಇಲ್ಲಾಂದರೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ಇನ್ನೂವರೆಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಸಬ್ಸ್ಕ್ರಿಪ್ಷನ್ ಫ್ರೀ ಅದ. ಯೂಟ್ಯೂಬ್ ಕಡೆಯಿಂದ ದುಡ್ಡಿಲ್ಲ, ನನ್ನ ಕಡೆಯಿಂದ ದುಡ್ಡಿಲ್ಲ, ನಿಮ್ಮ ಕಡೆಯೂ ದುಡ್ಡಿಲ್ಲ. ಸೊ ನೀವು ಮಾಡೋ ಸಬ್ಸ್ಕ್ರೈಬ್ ನನಗೆ ಮೋಟಿವೇಟ್ ಮಾಡೋದಂಗೆ ಆಗ್ತದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಅದಕ್ಕಿಂತ ಮುಂಚೆ ಲೈಕ್ ಮಾಡಿರಿ. ವಿಡಿಯೋನ ಇನ್ನೂವರೆಗೆ ಯಾರು ಲೈಕ್ ಮಾಡಿಲ್ಲ, ಫಸ್ಟ್ ಲೈಕ್ ಮಾಡಿರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಒಂದು ಮಾಹಿತಿ ಏನಪ್ಪ ಅಂದ್ರೆ, ಸೊ ನಾವು ಪ್ರತಿನಿತ್ಯ ಡೇಟಾವನ್ನು ಯೂಸ್ ಮಾಡ್ತೀವಿ. ನಾವು ಒಂದಲ್ಲ ಒಂದು ಕಾರಣದಿಂದ ನಾವು ಏನು ಮಾಡ್ತೀವಿ ಅಂದರೆ, ಡೇಟಾ ಸೇವ್ ಆಗಲಿ ಅನ್ನೋ ಕಾರಣಕ್ಕೆ ಕೆಲವು ಆ್ಯಪ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿರ್ತೀವಿ ಮೊಬೈಲ್ನಾಗ. ಬಟ್ ಕೆಲವೊಂದು ಆ್ಯಪ್ಗಳು ಅದು ಡೇಟಾವನ್ನು ಸೇವ್ ಮಾಡೋದಿಲ್ಲ. ಸೊ ನಾವು ಯೂಟ್ಯೂಬ್ ಜಾಸ್ತಿ ಬಳಸ್ತೀವಿ. ಪ್ರತಿನಿತ್ಯ ನಾವು ಯೂಟ್ಯೂಬನ್ನು ಜಾಸ್ತಿ ನೋಡ್ತೀವಿ. ಒಂದು 99% ಜನ ನಾವು ಯೂಟ್ಯೂಬ್ದಲ್ಲೇ ಪ್ರತಿನಿತ್ಯ ಅವರು ತಮ್ಮ ಸಮಯವನ್ನು ಕಳೀತಾರೆ. ಸೊ ನಾವು ಇದರಿಂದ ಡೇಟಾ ಏನಾಗ್ತೈತಿ, ಜಾಸ್ತಿ ಕನ್ಸ್ಯೂಮ್ ಆಗ್ತೈತಿ. ಸೊ ಯೂಟ್ಯೂಬ್ದಲ್ಲಿ ಡೇಟಾ ಕನ್ಸ್ಯೂಮ್ ಕಡಿಮೆ ಆಗ್ಬೇಕಂದ್ರೆ, ಅಂದರೆ ಯೂಟ್ಯೂಬಲ್ಲಿ ಡೇಟಾ ನಾವೇನು ನೋಡ್ತೀವಿ ಅದು ಕಡಿಮೆ ಆಗ್ಬೇಕಂದ್ರೆ, ಅಂದರೆ MB ಅಂದರೆ ಇಂಟರ್ನೆಟ್ ನಾವೇನು ಜಾಸ್ತಿ ಯೂಸ್ ಮಾಡ್ತೀವಿ ಅವೆಲ್ಲ ಕಡಿಮೆ ಆಗ್ಬೇಕಂದ್ರೆ, ಅಂದರೆ ಡೇಟಾ ಸ್ವಲ್ಪ ಕಡಿಮೆ ಆಗ್ಬೇಕಂದ್ರೆ, ವಿಡಿಯೋ ನೋಡಬೇಕಾದ್ರೆ 1-2-3 ವಿಡಿಯೋ ನೋಡಿದ್ರೆ ಆಯಿತು, ಡೇಟಾ ಇದು ಯೂಸ್ ಖಾಲಿ ಆಗಿಬಿಡ್ತೈತಿ. ಸೊ ಅದನ್ನು ಯಾವ ರೀತಿ ಡೇಟಾ ಖಾಲಿ ಆಗಬಾರ್ದು, ಪೂರ್ತಿಯಾಗಿ ಖಾಲಿ ಆಗಬಾರ್ದು, ಅದನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿರಿ. ತುಂಬ ಈಸಿ ಐತಿ, ಏನು ರಾಕೆಟ್ ಸೈನ್ಸ್ ಇಲ್ಲ. ನೀವು ಕೂಡ ತುಂಬ ಈಸಿಯಾಗಿ ಇದು ಮಾಡ್ಕೋಬೋದು. ಈ ರೀತಿ ನೋಡ್ತಾ ಇದ್ದೀರಿ, ಈ ರೀತಿ ನಿಮ್ಮ ವಿಡಿಯೋಗಳೆಲ್ಲ ಶೋ ಆಗ್ತಾವೆ. ಸೊ ನೋಡ್ಬೋದು, ಈ ರೀತಿ ಎಲ್ಲ ವಿಡಿಯೋ ಎಲ್ಲ ಶೋ ಆಗ್ತವೆ. ನೀವೇನು ಮಾಡ್ಬೇಕಂದ್ರೆ, ಜಸ್ಟ್ ಯು ಅಂತ ಆಪ್ಷನ್ ಕಾಣ್ತದಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ದು ಏನಾದರೂ ಯೂಟ್ಯೂಬ್ ಚಾನಲ್ ಇತ್ತಂದರೆ ಯೂಟ್ಯೂಬ್ ಚಾನಲ್ ಶೋ ಆಗ್ತದೆ, ಇಲ್ಲ ಅಂದರೆ ಖಾಲಿ ಶೋ ಆಗ್ತದೆ. ಸೊ ಜಸ್ಟ್ ಇಲ್ಲಿ ಸೆಟ್ಟಿಂಗ್ ಮ್ಯಾಗ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಿರಿ. ಈ ಕ್ಲಿಕ್ ಮಾಡಿ ಇಲ್ಲಿ ಡೇಟಾ 1, 2, 3 4ನೇ ಆಪ್ಷನ್ ಕಾಣ್ತದಲ್ರಿ, ಡೇಟಾ ಸೇವಿಂಗ್ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಡೇಟಾ ಸೇವಿಂಗ್ ಮೋಡ್ ಅಂತ ಒಂದು ಆಪ್ಷನ್ ಕಾಣ್ತೈತಿ. ಸೊ ನಿಮ್ದು ಏನಾದರೂ ಡೇಟಾ ಸೇವಿಂಗ್ ಮೋಡು ಆಫ್ ಆಗಿತ್ತಂದ್ರೆ, ನೀವು ಎಷ್ಟೇ ಅಂದರೆ ನಿಮ್ಮ ಡೇಟಾ ಎಲ್ಲ ಜಾಸ್ತಿ ಯೂಸ್ ಆಗ್ತೈತೆ ರೀ. ಅಂದರೆ ನಿಮ್ಗೆ ಏನಾದರೂ ಯಾವುದೇ ವಿಡಿಯೋ ನೋಡಿದ್ರೆ ಡೇಟಾ ಜಾಸ್ತಿ ಯೂಸ್ ಆಗ್ತೈತಿ. ಸೊ ಅದನ್ನು ಕಡಿಮೆ ಮಾಡಬೇಕಂದ್ರೆ ಇದು ಡೇಟಾ ಸೇವಿಂಗ್ ಮೋಡ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟಾ ನೀವೇನು ನೋಡ್ತಿರೋ ಆ ವಿಡಿಯೋ ಎಲ್ಲ ಅಡ್ಜಸ್ಟ್ ಆಗ್ತದೆ ರೀ. ಅಂದರೆ ನಿಮ್ಮ ಡೇಟಾ ಎಲ್ಲ ಅಡ್ಜಸ್ಟ್ ಆಗ್ತದೆ ಆ ವಿಡಿಯೋ ಕ್ವಾಲಿಟಿ ಪ್ರಕಾರ, ಇಲ್ಲಾಂದರೆ ಜಾಸ್ತಿ ಯೂಸ್ ಆಗ್ತದೆ. ನೀವು ಬೇಕಾದ್ರೆ ಮನೇಲಿ ಕೂಡ ಇದು ಮಾಡ್ಕೋಬೋದು ರೀ. ಸೊ ತುಂಬ ಈಸಿ ಐತೆ. ನೀವು ಕೂಡ ಡೇಟಾ ಸೇವಿಂಗ್ ಮೋಡ್ ಆಫ್ ಆಗಿತ್ತಂದ್ರೆ ಆನ್ ಮಾಡ್ಕೊರಿ, ನಿಮ್ಮ ಡೇಟಾ ಕಡಿಮೆ ಖರ್ಚಾಗ್ತೈತಿ ಯೂಟ್ಯೂಬ್ ನೋಡೋ ಹೊತ್ನಾಗ ಅಂತ ಹೇಳ್ತಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಯೂಟ್ಯೂಬ್ನಲ್ಲಿ ಡೇಟಾವನ್ನು ಸೇವ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕಲ್ತಿದ್ದೀರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈ ರೀತಿ ವಿಡಿಯೋಗಳನ್ನ ನಿಮಗೆ ಮಾಡ್ತಾಯಿರ್ತೀನಿ, ನಿಮಗೋಸ್ಕರ ಮಾಡ್ತಾಯಿರ್ತೀನಿ ಅಂತ ಹೇಳ್ತಾ. ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಟೆಕ್ 101 ಯೂಟ್ಯೂಬ್ ಚಾನಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.